ನೀವಂದ್ರೆ ಪಂಚಪ್ರಾಣ ಅಂತ ಇದ್ದಂತ ವ್ಯಕ್ತಿಗಳು ಈಗ ನಿಮ್ಮ ಮಾತೇ ಕೇಳಲ್ಲ. ಆಕ್ಚುಲಿ ನೀವೇನ್ ಹೇಳಿದ್ರು ಕೂಡ ಜಸ್ಟ್ ನೆಗ್ಲೆಕ್ಟ್ ಮಾಡಿ ಸಾಕ್ತಾರೆ. ಶುರುವಾತಲ್ಲಿ 3 ರಿಂದ 6 ತಿಂಗಳು ನೀವೇ ಪ್ರಪಂಚ. ನೀವಿಲ್ಲ ಅಂದ್ರೆ ಜಗತ್ತೇನಿಲ್ಲ ಅನ್ಕೊಂಡಿದ್ ವ್ಯಕ್ತಿಗಳು ಇವತ್ತು ನೀವೇನೇ ಹೇಳಿದ್ರು, ಎಷ್ಟೇ ಕಣ್ಣೀರ್ ಹಾಕಿದ್ರು ನಿಮ್ ಮಾತೇ ಕೇಳ್ತಾ ಇಲ್ಲ. ಕರೆಕ್ಟ್. ಇದಕ್ಕೆ ಏನ್ ಕಾರಣ, ಯಾಕೆ ಹಿಂಗ್ ಮಾಡ್ತಾರೆ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋ ಕೊನೆ ತನಕ ನೋಡಿ. ನಿಮ್ಗೆ ಇಲ್ಲಿ ಒಂದು 4 ರಿಂದ 5 ಟಿಪ್ಸ್ ಮೇಜರ್ ಆಗಿರ್ತಕ್ಕಂಥದ್ದು. ಸೊ ಯಾಕೆ ಹಿಂಗ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಆದಷ್ಟು ಬೇಗ 50K ಆಗಲಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ, ರಿಲೇಶನ್ಶಿಪ್ ಮೇಲೆ ನನ್ನೊಟ್ಟಿಗೆ ಮಾತಾಡ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ವಾಟ್ಸ್ಆಪ್ ಮಾಡಿ. ಅಂಡ್ ನೀವು ಫೀಸ್ ಇರುತ್ತೆ, ಫ್ರೀ ಇರಲ್ಲ ಕೌನ್ಸಿಲಿಂಗಿಗೆ. ಸೊ ಬುಕ್ ಮಾಡ್ಕೊಳ್ಳಿ ಅಂಡ್ ಮಾತಾಡ್ಬೋದು ಅಂತ ಹೇಳ್ತಾ. ಅಂಡ್ ಕೊನೆ ತನಕ ನೋಡಿ, ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಯಾವಾಗ ಒಬ್ಬ ವ್ಯಕ್ತಿಗೆ ನೀವು ಆಪ್ಷನಲ್ ಆಗ್ಬಿಡ್ತೀರಲ್ಲ, ಆಪ್ಷನಲ್ ಅಂತ ಹೇಳಿದ್ರೆ ಅವ್ರಿಗೆ ಮಲ್ಟಿಪಲ್ ಚಾಯ್ಸಸ್ ಇರುತ್ತೆ. ನೀವು ಒಬ್ಬರೇ ಇಲ್ಲ, ಬೇರೆ 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 ಆಪ್ಷನ್ಸ್ ಇದ್ದಾಗ ನೀವಲ್ಲಿ ಕೇವಲ ಆಗ್ಬಿಡ್ತೀರಿ. ಅಂದ್ರೆ ತುಂಬಾ ಲೈಕ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮ್ಗೆ ನಾನು. ಒಂದ್ ಹೊತ್ತು ಊಟಕ್ಕೆ ಇಲ್ದೇ ಇರತಕ್ಕಂಥ ವ್ಯಕ್ತಿಗಳಿಗೆ ಅನ್ನ ಅಂತ ಏನಿರುತ್ತಲ್ಲ, ಅದು ತುಂಬಾ ಜೋಪಾನವಾಗಿ ಅದನ್ನ ಕಾಯ್ಕೊಂಡು ಹೋಗ್ತಾರೆ. ತುಂಬಾ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ವಲ್ಲ. ಸೊ ಹಂಗೆ ಅವ್ರೇನ್ ಮಾಡ್ತಾರೆ, ಕೇರ್ಲೆಸ್ ಮಾಡ್ತಾರೆ, ಚೆಲ್ತಾರೆ, ಬಿಸಾಕ್ತಾರೆ, ತುಂಬಾ ಇರುತ್ತಲ್ಲ ಅಂತ. ಜಾಸ್ತಿ ಅಂತ ಬಂದಾಗ ಸೇಮ್ ಆಸ್ ಯೂಶುವಲ್ ರಿಲೇಶನ್ಶಿಪ್ ಅಲ್ಲೂ ಅಷ್ಟೇನೆ. ಯಾವಾಗ ಬೇರೆಯವರು ಅವರಿಗೆ ಮಲ್ಟಿಪಲ್ ಆಗಿ ಒಂದು ರಿಲೇಶನ್ಶಿಪ್ ಅಲ್ಲಿ ಸಿಗ್ತಿರ್ತಾರೆ, ಆವಾಗ ನಿಮ್ಮ ನೆಗ್ಲೆಕ್ಟ್ ಮಾಡುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಅಂಡ್ ನೀವು ಅವಾಗ ಏನೂ ಅಲ್ಲ ಅವರಿಗೆ. ಬಿಕಾಸ್ ನೀವೇನು ಕೊಡಬೇಕಿತ್ತು, ಇನ್ಯಾರೋ ಅವರಿಗೆ ಬೇರೆಯವರು ಸಿಕ್ಕಿದ್ದಾರೆ, ಆ ಪ್ಲೇಸ್ ಅನ್ನ ಫುಲ್ಫಿಲ್ ಮಾಡ್ತಿದ್ದಾರೆ, ಚೆನ್ನಾಗಿದ್ದಾರೆ ಅಂದ್ಮೇಲೆ ನಿಮ್ಮ ನೆಗ್ಲೆಕ್ಟ್ ಮಾಡ್ತಾರೆ. ಇದು ಮೊದಲನೇ ರೀಸನ್. ಈ ಟೈಮಲ್ಲಿ ನಿಮ್ಮ ಮಾತು ಕೇಳ್ತಾ ಇರಲ್ಲ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಅಹಂಕಾರ ತುಂಬಾ ಇದ್ದಾಗ. ಕೆಲ ವ್ಯಕ್ತಿಗಳಿಗೆ ಅಹಂಕಾರ ಸಿಕ್ಕಾಬಡೆ ಇರುತ್ತೆ. ಅಹಂಕಾರ ಇದ್ದಂತ ವ್ಯಕ್ತಿ ಯಾವುದೇ ಕಾರಣಕ್ಕೂ ಪ್ರೀತಿ ಉಳಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಪ್ರೀತಿಲಿ ಅಹಂಕಾರ ಇದ್ರೆ ಆ ಪ್ರೀತಿ ಆ ರಿಲೇಶನ್ಶಿಪ್ ಅಲ್ಲಿ ಏನು ಉಳಿಯೋದಿಲ್ಲ. ಆಕ್ಚುಲಿ ಅಹಂಕಾರ ಎಲ್ಲಿರುತ್ತೆ ಅಲ್ಲಿ ಪ್ರೀತಿಗೆ ಜಾಗನೇ ಇಲ್ಲ ಆಕ್ಚುಲಿ. ಓಕೆ. ಅಹಂಕಾರ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನಿಂದ ಎಲ್ಲ, ನಾನೇ ಕರೆಕ್ಟ್, ನೀನ್ ಸರಿ ಇಲ್ಲ. ಓಕೆ. ನಾನ್ ಮಾತಾಡ್ತಿರೋದು ರೈಟ್ ಇದೆ, ನೀನ್ ಮಾತಾಡ್ತಿರೋದು ಸರಿ ಇಲ್ಲ. ನನ್ನ ಯೋಚನೆ ಕರೆಕ್ಟ್ ಇದೆ, ನಿನ್ ಯೋಚನೆ ಕರೆಕ್ಟ್ ಇಲ್ಲ. ಅಂಡ್ ನಾನು ಇದ್ದಿದ್ದಕ್ಕೆ ಈ ಸಂಬಂಧ ಅಲ್ಲಿ ತನಕ ಹೋಗಿರೋದು ಅಂತ ಹೇಳಿ ಮಾತಾಡ್ತಾರೆ. ನೋಡಿದ್ರೆ ಏನು ಸ್ಯಾಕ್ರಿಫೈಸ್ ಮಾಡಿರಲ್ಲ. ಈ ಮೆಂಟಾಲಿಟಿ ಇದ್ದಾಗ 100% ಅಹಂಕಾರ ಅವರಲ್ಲಿತ್ತು ಅಂತ ಹೇಳಿದ್ರೆ, ಅವ್ರು ಹೇಳಿದ್ದೆ ಕೇಳ್ಕೊಂಡಿರ್ಬೇಕಾಗತ್ತೆ. ಅವ್ರು ಏನ್ ಕಾಟ ಕೊಟ್ಟರು ಸಹಿಸ್ಕೋಬೇಕಾಗತ್ತೆ. ಸೊ ಇಂಥ ರಿಲೇಶನ್ಶಿಪ್ ಅಲ್ಲಿ ಏನ್ ಮಾಡ್ತಾರೆ, ನಿಮ್ದು ಏನು ಕೇಳಕ್ ರೆಡಿ ಇರಲ್ಲ ಆಕ್ಚುಲಿ. ಅವ್ರದೇ ನೀವು ಕೇಳಬೇಕು, ಈ ಮೆಂಟಾಲಿಟಿ ಇರುತ್ತೆ. ಅವಾಗ ನಿಮ್ಮ ಮಾತು ಅವ್ರಿಗೆ ಕೇಳ್ತಾ ಇರಲ್ಲ. ನೆಕ್ಸ್ಟ್ ಯಾವಾಗ ಅಂತ ಹೇಳಿದ್ರೆ, ಅವಶ್ಯಕತೆ ಮುಗಿದ್ಮೇಲೆ. ಯಾವ ವ್ಯಕ್ತಿ ಅವಶ್ಯಕತೆಗೋಸ್ಕರ ನಿಮ್ ಜೊತೆಗೆ ಬಂದಿರ್ತಾನೆ, ಆ ವ್ಯಕ್ತಿ ಅವಶ್ಯಕತೆ ಮುಗಿದ್ಮೇಲೆ ಹೊರಟೋಗ್ತಾನೆ. ಇಟ್ಸ್ ಲೈಕ್ ಬಸ್ ಅಲ್ಲಿ ಜರ್ನಿ ಮಾಡೋ ತರ. ಯಾವಾಗ ಅವ್ರ ಸ್ಟಾಪಿಗೆ, ಉದಾಹರಣೆಗೆ ಹೇಳ್ತೀನಿ, ಒಂದು ಸ್ಟಾಪಿಗೋಸ್ಕರ ಒಂದು ಸ್ಟಾಪ್ ಅಲ್ಲಿ ನಿಂತ್ಕೊಂಡು ಬಸ್ಸಿಗೆ ಕೈ ಹೊಡಿತೀವಿ. ಸೊ ಏನಕ್ಕೆ, ಆ ನೆಕ್ಸ್ಟ್ ಸ್ಟಾಪಿಗೆ ರೀಚ್ ಆಗ್ಬೇಕು ಅಂತ. ಅವ್ರದ್ದು ನೆಕ್ಸ್ಟ್ ಸ್ಟಾಪ್ ಅಂದಾಗ ಇಳ್ಕೊಂಡು ಹೋಗ್ತಾರೆ. ಅಂದ್ರೆ ಇದ್ರ ಅರ್ಥ ಎಕ್ಸಾಂಪಲ್ ಕೊಡ್ತಾ ಇರೋದು. ಅವ್ರ ಇಂಟೆನ್ಷನ್ ಅವಶ್ಯಕತೆಗೋಸ್ಕರ ಬಂದಿದ್ರೆ ಡೆಫಿನೆಟ್ಲಿ ನಿಮ್ ಜೊತೆ ನೀವೇನ್ ಅನ್ಕೊಳ್ತೀರಿ ಕೊನೆವರೆಗೂ ನಿಲ್ತಾರೆ, ನಮ್ಮೊಟ್ಟಿಗೆ, ನಮ್ಮ ಭಾವನೆಗೆ ಸೇರಿ ಸವಾಸಿಯನ್ನ ಇರ್ತಾರೆ, ಅರ್ಧಕ್ಕೆ ಅರ್ಧ ಕೈ ಜೋಡಿಸ್ತಾರೆ. ಅರ್ಧಂಗಿ ಅಂತ ಅನ್ಕೊಂಡಿದೀವಿ ಅಂತ ನೀವು ಅನ್ಕೊಳ್ಳೋದನ್ನ ಅವ್ರು ರಾಂಗ್ ಮಾಡ್ಬಿಡ್ತಾರೆ. ಓಕೆ, ಅರ್ಥ ಆಗ್ತಿದೆಯಾ? ಅವಶ್ಯಕತೆ ಮುಗಿದ್ಮೇಲೆ ಅವರು ಅವರ ರಿಲೇಶನ್ಶಿಪ್ ಅಂದ್ರೆ ಲೈಕ್ ನಿಮ್ಮ ರಿಲೇಶನ್ಶಿಪ್ ನ ಬಿಟ್ಟು ಅವ್ರ ಪಾಡಿಗೆ ಹೊರಟೋಗ್ತಾರೆ. ಈ ಒಂದು ರೀಸನ್ಗೂ ಕೂಡ ನಿಮ್ಮ ಮಾತು ಕೇಳ್ತಾ ಇರಲ್ಲ. ನೆಕ್ಸ್ಟ್ ಏನು ಅಂದ್ರೆ, ಜಸ್ಟ್ ಮ್ಯಾನೇಜ್ ಮಾಡಕ್ ನೋಡಿ. ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ಟೈಮ್ ಪಾಸ್ಗೋಸ್ಕರ, ಅಂದ್ರೆ ಲೈಕ್ ಹೆಸರಿಗೋಸ್ಕರ, ನಂಗೂ ಒಂದು ಲವರ್ ಬೇಕು, ನಾನು ಒಂದು ರಿಲೇಶನ್ಶಿಪ್ ನಲ್ಲಿ ಇದೀನಿ, ಹೇಳ್ಕೊಳಕಿದ್ದೀನಿ, ಟೈಮ್ ಪಾಸ್ ಮಾಡಕ್ಕೆ, ಯಾರೋ ನನ್ಗೆ ಬೇಜಾರದಕ್ಕೆ ಮಾತಾಡಕ್ ಒಬ್ರು ಬೇಕು. ಸೊ ಈ ಮೆಂಟಾಲಿಟಿ ಇಟ್ಕೊಂಡು ಯಾರಾದ್ರೂ ನಿಮ್ಮೊಟ್ಟಿಗಿದ್ರೆ ಅವರು ಕೂಡ ಏನ್ ಮಾಡ್ತಾರೆ, ನಿಮ್ಮ ನೆಗ್ಲೆಕ್ಟ್ ಮಾಡ್ತಾ ಈಗ ಪ್ರಿಯಾರಿಟಿನೇ ಅಲ್ಲ. ನೀವು ಇಂಪಾರ್ಟೆಂಟ್ ಅಲ್ಲ. ನೀವು ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ನಿಮ್ಮೊಟ್ಟಿಗೆ ಹೇಗಿರ್ಲಿಕ್ಕೆ ಸಾಧ್ಯ ಅವರು? ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಲಾಸ್ಟ್ ಪಾಯಿಂಟ್, ನೀವು ಅತಿಯಾಗಿ ಡಿಪೆಂಡ್ ಆದಾಗ. ನಿಮ್ಮ ವೀಕ್ನೆಸ್ ಯಾವಾಗ ಗೊತ್ತಾಗಿರುತ್ತೆ, ನನ್ ಬಿಟ್ರೆ ಅವ್ರಿಗೆ ಗತಿ ಇಲ್ಲ, ಎಲ್ಲದಕ್ಕೂ ನಾನೇ ಬೇಕು, ನನ್ನಿಂದನೇ ಎಲ್ಲ ಇವ್ರಿಗೆ ಅಂತ ನಿಮ್ಮ ವೀಕ್ನೆಸ್ ಅವ್ರಿಗೆ ಯಾವಾಗ ಗೊತ್ತಾಗಿರುತ್ತೆ, ನೀವು ಯಾವಾಗ ಸಂಪೂರ್ಣವಾಗಿ ಡಿಪೆಂಡ್ ಆಗಿರ್ತೀರಿ, ಆವಾಗ ಡೆಫಿನೆಟ್ಲಿ ನಿಮ್ಮ ಮಾತು ಕೇಳ್ತಿರಲ್ಲ. ಬಿಕಾಸ್ ನಿಮ್ಮ ವೀಕ್ನೆಸ್ ಗೊತ್ತಿರುತ್ತೆ. ಇದಿಷ್ಟು ರೀಸನ್ ಇದೆ ಸ್ನೇಹಿತರೆ, ಏನಕ್ಕೆ ಶುರುವಾತಲ್ಲಿ ಮಾತು ಕೇಳುವಂತ ವ್ಯಕ್ತಿಗಳು ಈಗ ಮಾತು ಕೇಳದೇ ಇರೋದಕ್ಕೆ ಮೇಜರ್ ರೀಸನ್. ಓಕೆ. ವಿಡಿಯೋ ಏನ್ ಅನ್ನಿಸ್ತು ಕಮೆಂಟ್ಸ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಅಂಡ್ ಎಲ್ರಿಗೂ ಶೇರ್ ಮಾಡಿ. ಅಟ್ಲೀಸ್ಟ್ ಒಂದು 100 ಮೆಂಬರ್ಸ್ ಶೇರ್ ಮಾಡಿ, ಅವ್ರಿಗೂ ಈ ವಿಚಾರಗಳು ಗೊತ್ತಾಗ್ಲಿ ಅಂತ ಹೇಳ್ತಾ. ಅಂಡ್ ಪೇಜ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.